ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾಯಿತು ಸರ್, ಗೃಹಲಕ್ಷ್ಮಿ ಹಣ ಈಗೇನು ಪರಿಷ್ಕರಣೆ ನಡೀತಾ ಇದೆ, ಬಯೋಮೆಟ್ರಿಕನ್ನು ಕೊಟ್ಟು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಈಗ ಆಲ್ರೆಡಿ ಅಪ್ಡೇಟ್ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಯೋಮೆಟ್ರಿಕ್ ಆದ ನಂತರವೇ, ಅಂದರೆ ಪರಿಷ್ಕರಣೆ ಮೊದಲ ಹಂತದ ಪರಿಷ್ಕರಣೆ ಆದ ನಂತರವೇ ಗೃಹಲಕ್ಷ್ಮಿ 31ನೇ ಹಾಗೂ 32ನೇ ಕಂತಿನ ಹಣ ಬರುತ್ತಾ ಅಥವಾ ಅದಕ್ಕೂ ಮೊದಲೇ ಬರುತ್ತಾ, ಇದರ ಬಗ್ಗೆ ಸಾಕಷ್ಟು ಜನಗಳ ಪ್ರಶ್ನೆ ಕೇಳ್ತಾ ಇದ್ದೀರಾ. ಅದರಲ್ಲೂ ಸಹ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿರುವಂಥ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಯಾಕೆ ಬಿಡುಗಡೆ ಆಗ್ತಿಲ್ಲ, ಈಗ ಫಸ್ಟ್ ಬಿಡುಗಡೆ ಮಾಡಿಬಿಟ್ಟೆ ಪರಿಷ್ಕರಣೆ ಮಾಡ್ಬೋದಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೇಳ್ತಾ ಇದ್ದೀರಾ. ಮೊನ್ನೆ ನಿಮಗೆ ಒಂದು ಪಾಂಪ್ಲೆಟ್ ಥರ ರೆಡಿಯಾಗಿತ್ತು, ಅದನ್ನು ಹಾಕಿಬಿಟ್ಟು ವಿಡಿಯೋ ಮಾಡಿ ತಿಳಿಸಿದ್ದೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪರಿಷ್ಕರಣೆ ಆಗಿರಬೇಕು, ಅರ್ಹರಿಗೆ ಮಾತ್ರ ಕೊಡಬೇಕು ಅಂದರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಬಟ್ ಆದರೆ ಅದಿನ್ನೂ ಶುರುವಾಗಿಲ್ಲ, ಒಂದಿಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತಾ ಅಂತ ಹೇಳಿ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಓಕೆನಾ. ಇವಾಗ ಏನು ಮೊದಲ ಹಣ ಬಿಡುಗಡೆ ಆಗುತ್ತಾ ಅನ್ನೋದಕ್ಕೆ ಒಂದು ಅಪ್ಡೇಟ್ ಬರ್ತಾ ಇದೆ, ಅದನ್ನು ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಂದರೆ ಪೂರ್ತಿ ವಿಡಿಯೋ ನೋಡಿ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಮೊನ್ನೆ ಪತ್ರಿಕಾ ವರದಿ ಏನು ಬಂದಿತ್ತು, ಆ ಪತ್ರಿಕಾ ವರದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಅಂತ ಹೇಳಿ ಹಾಕಿದರು. ಓಕೆನಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಹಾಕಿದರು. ಫಲಾನುಭವಿಗಳಿಗೆ ಈಗ ಆಲ್ರೆಡಿ ಮಾರ್ಚ್ ತಿಂಗಳ ಕಂತಿನ ಹಣ ಜಮಾ ಆಗಿದೆ. ಮೇ ತಿಂಗಳಿನ ಹಣ ಬಿಡುಗಡೆ ಆರ್ಥಿಕ ಇಲಾಖೆಯಿಂದ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಅನುಮೋದನೆ ಸಿಕ್ಕ ತಕ್ಷಣವೇ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಡೈರೆಕ್ಟ್ ಮಾರ್ಚ್ ತಿಂಗಳ ಹಣ ಜಮಾ ಆಗಿದೆ, ಡೈರೆಕ್ಟ್ ಮೇ ತಿಂಗಳದು ಹೇಳ್ತಾ ಇದ್ದಾರೆ. ನೀವು ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ, ಮೇ ತಿಂಗಳ ಹಣಕ್ಕೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದೆ. ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಹೋಗಿದೆ ಅನ್ನೋದಕ್ಕೆ ಅನುಮೋದನೆ ಸಿಕ್ಕ ತಕ್ಷಣವೇ ಬಾಕಿ ಇರುವ ಏಪ್ರಿಲ್ ಮೇ 2 ತಿಂಗಳ ಹಣ ಬಿಡುಗಡೆ ಮಾಡಿಬಿಟ್ಟು ಹೊಸ ಅರ್ಜಿ ಸಲ್ಲಿಕೆಗೆ ಮತ್ತು ನವೀಕರಣ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ಸಿಗಲಿದೆ. ಅಂದರೆ ನೀವೀಗ ಮಾರ್ಚ್ವರೆಗೂ ಹಣ ಬಿಡುಗಡೆ ಆಗಿದೆ, ಏಪ್ರಿಲ್ ಮೇ 2 ತಿಂಗಳ ಹಣ ಬಿಡುಗಡೆ ಆಗುವುದು ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ ಮೇ ತಿಂಗಳು ಈಗ ಆಲ್ರೆಡಿ ಏಪ್ರಿಲ್ ತಿಂಗಳ ಹಣ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ. ಈಗ ಮೇದು ಬಿಡುಗಡೆ ಆದ ನಂತರವೇ ಹಣ ಬಿಡುಗಡೆ ಆದ ನಂತರವೇ ಪರೀಕ್ಷೆಯನ್ನು ಶುರು ಮಾಡ್ತೀವಿ ಅಂತ ಹೇಳಿ ಪೇಪರ್ನಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿರುವಂಥ ಅಪ್ಡೇಟ್ ಪ್ರಕಾರ ಪರಿಷ್ಕರಣೆ ಆಗೋದು ಇನ್ನೂ ಒಂದಿಷ್ಟು ದಿನಗಳ ಕಾಲಾವಕಾಶ ತೆಗೆದುಕೊಳ್ಬೋದು. ಅಲ್ಲಿವರೆಗೂ 2 ಕಂತುಗಳ ಹಣ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಸರ್ಕಾರ ಆದಷ್ಟು ಬೇಗನೆ 31ನೇ ಕಂತಿನ ಹಣ ಈಗ ಆಲ್ರೆಡಿ ರೆಡಿ ಇದೆ ಅಲ್ವಾ, ಅದನ್ನು ಫಸ್ಟ್ ಬಿಡುಗಡೆ ಮಾಡಿಬಿಟ್ಟು ಆಮೇಲೆ ಪರೀಕ್ಷೆಯನ್ನು ಮಾಡಿಬಿಟ್ಟು ಒಳ್ಳೆಯದು. 31ನೇ 32ನೇ ಕಂತಿನ ಹಣ ಬಿಡುಗಡೆ ಮಾಡಿಬಿಟ್ಟು ಅದಾದ ನಂತರ ಪರೀಕ್ಷೆಯನ್ನು ಮಾಡಿದರೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.